ಬೆಂಗಳೂರಿನಲ್ಲಿ ಮನೆ ಮಾಲೀಕ ಮತ್ತು ಬಾಡಿಗೆದಾರರ ಮಧ್ಯೆ ಏರ್ಪಟ್ಟಿರುವಂತಹ ಗಲಾಟೆ ಪ್ರಕರಣ ಇದು. ಜೀವನ ಭೀಮಾನಗರದ ಕೋಡಿಹಳ್ಳಿಯಲ್ಲಿ ನಿನ್ನೆ ಘಟನೆ ಸಂಭವಿಸಿದೆ. ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ, ವಾಟರ್ ಬಿಲ್ ಹೆಚ್ಚಿಗೆ ಕೊಡಿ ಅಂತ ಡಿಮಾಂಡ್ ಇಟ್ಟಿದ್ದಾರೆ ಮಾಲೀಕರು. ಇಲ್ಲದಿದ್ರೆ ಮನೆ ಖಾಲಿ ಮಾಡಿ ಅನ್ನುವಂತಹ ಖ್ಯಾತೆ ತೆಗೆದಿದ್ದಾರೆ. ಇದೇ ವಿಚಾರಕ್ಕೆ ಮನೆ ಮಾಲೀಕರು ಹಾಗೂ ಬಾಡಿಗೆದಾರರ ಮಧ್ಯೆ ಗಲಾಟೆ ಏರ್ಪಟ್ಟಿದೆ. ಮನೆ ಮಾಲೀಕರಾದ ಶೋಭಾ, ದೇವರಾಜ್ ಸೇರಿದಂತೆ ಮಕ್ಕಳಿಂದ ಹಲ್ಲೆ ನಡೆದಿರುವಂತಹ ಆರೋಪ ಕೂಡ ಕೇಳಿಬರ್ತಾ ಇದೆ. ಬಾಡಿಗೆದಾರ ನರೇಶ್ ತಮ್ಮ ಸಚಿನ್, ಸಹೋದರಿ ರೇಖಾ ಮೇಲೆ ಈ ಹಲ್ಲೆ ನಡೆಸಿದ್ದಾಗಿ ಈಗ ಆ ಬಾಡಿಗೆದಾರರು ಆರೋಪವನ್ನ ಮಾಡ್ತಾ ಪ್ರಕರಣವನ್ನ ಪೊಲೀಸ್ ಠಾಣೆಗೆ ತೆಗೆದುಕೊಂಡು ಹೋಗಿದ್ದಾರೆ. ಏಕಾಏಕಿ ಮನೆ ಖಾಲಿ ಮಾಡುವಂತ ಅಂದ್ರೆ ಏನರ್ಥ? ಗ್ಯಾಸ್ ರೇಟ್ಗೂ ಮನೆ ಖಾಲಿ ಮಾಡು ಅಂತ ಹೇಳೋದಕ್ಕೂ ಸಂಬಂಧ ಇಲ್ಲ. ವಾಂಟೆಡ್ಲಿ ಕಿರುಕುಳವನ್ನ ಕೊಡ್ತಾ ಇದ್ದಾರೆ ಅನ್ನೋದು ಬಾಡಿಗೆದಾರರ ಆರೋಪ. ಚಾಕು ಬ್ಲೇಡ್ನಿಂದ ಬಾಡಿಗೆದಾರರ ಮೇಲೆ ಹಲ್ಲೆ ನಡೆಸಿದ್ದಾರೆ ಮನೆಯ ಮಾಲೀಕರು. ಮುಖ, ತಲೆ ಸೇರಿದಂತೆ ದೇಹದ ನಾನಾ ಭಾಗಕ್ಕೂ ಕೂಡ ಹಲ್ಲೆಯಾಗಿದೆ. ಪ್ರಜ್ಞೆ ತಪ್ಪಿ ಬಿದ್ದವಳ ಮೇಲೆ ನೀರು ಸುರಿದು ವಿಕೃತಿಯನ್ನ ಮೆರೆಯುವಂತಹ ಕೆಲಸವನ್ನು ಕೂಡ ಮಾಡಲಾಗಿದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದು ನರೇಶ್ ದೂರನ್ನ ಕೊಟ್ಟಿದ್ದಾರೆ. ವಾರದ ಹಿಂದಷ್ಟೇ ಬಾಡಿಗೆಗೆ ಬಂದಿದ್ರಂತೆ ನರೇಶ್ ಕುಟುಂಬಸ್ಥರು. ಜೀವನ ಭೀಮಾನಗರದ ಪೊಲೀಸ್ ಠಾಣೆಯಲ್ಲಿ ಕುರಿತಾಗಿ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಚಾಕು ಬ್ಲೇಡ್ನಿಂದ ಹಲ್ಲೆ ನಡೆಸಿದ್ದಾಗಿ ಮತ್ತು ಇದರಿಂದ ವಿಪರೀತ ಅಸ್ವಸ್ಥರಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಬಾಡಿಗೆದಾರರು. ಕೇವಲ ಕೆಲ ದಿನಗಳ ಹಿಂದಷ್ಟೇ ನಾವು ಬಂದಿದ್ದೀವಿ, ಅಷ್ಟು ಬೇಗ ಖಾಲಿ ಮಾಡಿ ಅಂತ ಹೇಳಿದ್ದಾರೆ ಅಂತ ಅವರು ಆರೋಪಿಸ್ತಾ ಇದ್ದಾರೆ. ಸದ್ಯ ಪ್ರಕರಣ ದಾಖಲು ಮಾಡಿಕೊಂಡಿರುವಂತಹ ಪೊಲೀಸರು ಸ್ಪಾಟ್ಗೂ ಕೂಡ ಹೋಗಿದ್ದಾರೆ, ಪರಿಶೀಲನೆ ನಡೆಸಿದ್ದಾರೆ. ಹಲ್ಲೆಗೆ ಒಳಗಾದಂತಹ ಬಾಡಿಗೆದಾರರ ಹೇಳಿಕೆಯನ್ನು ಕೂಡ ಪಡ್ಕೊಂಡಿದ್ದಾರೆ. ಮನೆ ಮಾಲೀಕರ ಹೇಳಿಕೆಯನ್ನು ಕೂಡ ಕಲೆ ಹಾಕ್ತಿದ್ದಾರೆ. 24 मार्च को मैं रेंटल हाउस लिया 1 आवर के 8,000 रेंट 20,000 एडवांस. बाद में 3 दिन नहीं हुआ है, आंटी बोला है कि वो गैस का अमाउंट जास्ती हो गया, अभी पूरा सभी चीज़ महंगा हो गया, तुम्हें 10,000 पे करना. बोला नहीं, हम नहीं करते हैं. बाद में बोलता है नहीं करता है, खाली करो. बोला ठीक है मैम, मैं खाली करता है, एक 15 डेज़ का हमको टाइम दे दो. बोला 15 डेज़ को नहीं, ये ना नेक्स्ट मंथ 5 को खाली करना है. बोला नहीं होता है. बाद में बोलता है सुले मार्केट ನೈಫ್ ತೊಗೊಂಡು ಬಂದಿರ. ಯಾಕೆ ನೈಫ್ ತೊಗೊಂಡು ಬಂದಿದ್ದೀರಾ ಅಂದರೆ ನಾನು ಹೋಗಲ್ಲ ಅಂತ ಪೊಲೀಸರೇ ಬಂದಿದ್ದಾರೆ. ಇವರು ನಾನು ಹೋಗಲ್ಲ ಅಂತ ಇಲ್ಲಿಂದ ಬಿಲ್ಡಿಂಗ್ ಒಂದು ಹೇಳಿದ್ದಾರೆ, 5 ತಾರೀಕು ಮನೆ ಖಾಲಿ ಮಾಡೋ. ಹುಡುಗ ಹೇಳ್ತಾರೆ ನಾನು ಇಲ್ಲ, ನಾನು ಹೋಗಲ್ಲ ಇಲ್ಲಿಂದ. ಈ ಥರ ಮಾತಾಡ್ಕೊಂಡು ಜಗಳ ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲ, ಅವ್ರ ಮನೆಗೆ ಬಂದಿದ್ದು ಯಾವಾಗ? ಯಾಕೆ ಮನೆ ಖಾಲಿ ಮಾಡ ಅಂತ ಹೇಳಿದ್ದು? ಆಕ್ಚುಲಿ ಇವ್ರು ಬಂದಿದ್ದಾರೆ ಸರ್, ಇವ್ರಿಗೆ ಏನು ಡೌಟ್ ಇತ್ತು, ಅದಕ್ಕೆ ಮನೆ ಖಾಲಿ ಮಾಡೋ ಅಂತ 2 ದಿವಸ ಆಯಿತು ಸರ್ ಬಂದಿದ್ದು. ಏನು ಡೌಟ್? ಏನಕ್ಕೆ 2 ದಿನಕ್ಕೆ ಡೌಟ್ ಏನಕ್ಕೆ ಬರುತ್ತೆ ಓನರ್ಗೆ? ಅಗ್ರಿಮೆಂಟ್ ಎಲ್ಲ ಮಾಡಿಲ್ಲ ಸರ್. ಸರಿ ನೀವು ಖಾಲಿ ಮಾಡಿಬಿಡೋ. ಈಗ 2 ದಿನಕ್ಕೆ ಅಗ್ರಿಮೆಂಟ್ ಯಾರು ಮಾಡ್ಕೊಡಲ್ವಲ್ಲ? ಹೌದು ಸರ್, 2 ದಿನ ಅಗ್ರಿಮೆಂಟ್ ಮಾಡಿಲ್ಲ, ನೀನು ಖಾಲಿ ಮಾಡಿಕೊಡಿ. 5 ದಿವಸ ಟೈಮ್ ಕೊಟ್ಟಿದ್ದಾರೆ. ಡೈರೆಕ್ಟಾಗಿ ಇವ್ರು ಮಾತ್ರ ಡೈರೆಕ್ಟಾಗಿ ಇಲ್ಲಿ ಬಂದುಬಿಟ್ಟಿದ್ದಾರೆ. ಫಸ್ಟ್ ದಿನ ಇಲ್ಲಿ ಬಂದುಬಿಟ್ಟಿದ್ದಾರೆ ಬಿಲ್ಡಿಂಗ್ಗೆ. ಸರಿ, ಆ ಟೈಮಲ್ಲಿ ಈದಿತ್ತು ಸರ್, ಈದ್ ದಿನ ಇತ್ತು. ಆ ದಿನ ಇವ್ರು ಬಂದಿದ್ದಾರೆ. ಈ ಓನರ್ ಏನೋ ಮಾತಾಡಿಲ್ಲ, ಮನೆ ಕೂತ್ಬಿಟ್ಟಿದ್ದಾರೆ. ಆ ಟೈಮ್ಗೆ ಇವ್ರು ಇಲ್ಲಿ ಇತ್ತು ರೆಂಟಲ್ಲಿ. ಮನೆ ಕೊಡುವಾಗ ಮೊದಲಿಗೆ ಎಲ್ಲ ವಿಚಾರಿಸ್ಕೊಳ್ಬೇಕು, ಆನಂತರ ಮನೆ ಕೊಟ್ಟು ಅಗ್ರಿಮೆಂಟ್ ಮಾಡ್ಕೊಳ್ಬೇಕು. ಇದು ಯಾವುದೂ ಆಗದೆ ಮನೆಯೊಳಗೆ ಬಂದ ನಂತರದಲ್ಲಿ ಕಿರಿಕ್ ಮಾಡಿ ಸಾಲದಕ್ಕೆ ಮನೆ ಮಂದಿ ಎಲ್ಲ ಸೇರಿಕೊಂಡು ಅವ್ರ ಮೇಲೆ ಹಲ್ಲೆ ನಡೆಸೋದ್ರ ಅವಶ್ಯಕತೆ ಏನಿತ್ತು ಅನ್ನುವಂಥ ಪ್ರಶ್ನೆ. ಈಗ ಸದ್ಯ ಏನಾಗಿದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇರ್ತಕ್ಕಂತಹ ಪೊಲೀಸರು 2 ಕಡೆಯ ಹೇಳಿಕೆಗಳನ್ನು ಪಡ್ಕೊಂಡಿದ್ದಾರೆ. ಮನೆಯ ಮಾಲೀಕರು 3 ಮೇಲೆ ಎಫ್ಐಆರ್ ದಾಖಲಾಗಿದೆ. ನರೇಶ್ ಮತ್ತು ಅವರ ತಮ್ಮ ಸಚಿನ್ ಮತ್ತು ಸಹೋದರಿ ರೇಖಾ ಗಾಯಗೊಂಡ ಸ್ಥಿತಿಯಲ್ಲಿದ್ದಾರೆ. ಅದು ಕೂಡ ಬ್ಲೇಡ್ನಿಂದ ಹಲ್ಲೆ ನಡೆಸಿರೋದು ಗಮನಕ್ಕೆ ಬರ್ತಾ ಇರುವಂತಹ ವಿಚಾರ. ಈ ರೀತಿಯ ಕಿರಿಕಿರಿನ ಅವಶ್ಯಕತೆಯೇ ಇರಲಿಲ್ಲ. ಖಾಲಿ ಮಾಡೋದಕ್ಕೆ ನಿರಾಕರಿಸಿದ್ರೆ ಆಗ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಹೊರಗೆ ಹಾಕೋ ಕೆಲಸಗಳನ್ನ ಮಾಡಬಹುದಿತ್ತು. ಆ ರೀತಿಯಾದಂಥ ಅನುಮಾನಾಸ್ಪದ ನಡವಳಿಕೆಗಳು ಅವರಿಂದ ಏನಾದರೂ ವ್ಯಕ್ತವಾಗಿದ್ದರೆ, ಯಾವುದನ್ನು ವಿಚಾರಿಸದೆ ಮನೆ ಕೊಟ್ಟು ಆನಂತರ ಕಿರಿಕಿರಿ ಮಾಡಿ ಈಗ ಆರೋಪಿತ ಸ್ಥಾನದಲ್ಲಿ ನಿಂತಿದ್ದಾರೆ ಮನೆಯ ಮಾಲೀಕರು.